ಲೇಡೀಸ್ ಎಲ್ಲ ಸೇರಿಕೊಂಡು ಹೂವು ತಗೋತಾರೆ. ನಮ್ಮದು ಬಸ್ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ತಿಂಡಿ ಮಾಡಿ ಇವಾಗ ಕಾಫಿ ಕುಡಿತಾ ಇದೀವಿ. ಇಟಾಲಿ ಆನೆ ಸವಾರಿ ತಿರುಪತಿಲಿ ಇದೀವಿ ಗೈಸ್ ನಾವೀಗ, ರೇಣುಗುಂಟ ಪಕ್ಕ. ನೋಡಿ ಗೈಸ್, ನಾನು ವಾಚ್ ಹಾಕೊಂಡು ಮಿಂಚ್ತವ್ರೆ. ತಿರುಪತಿಲಿರೋ ಇಸ್ಕಾನ್ ಟೆಂಪಲ್ ನಾಳೆ ದರ್ಶನ ಮಾಡಕ್ಕೆ ಇವತ್ತು ನಾವು ಟಿಕೆಟ್ಸ್ ತಗೋಬೇಕು. ಆ ಟಿಕೆಟ್ಸ್ ತಗೊಳಕ್ಕೆ ಕ್ಯೂ ಅಲ್ಲಿ ಇಲ್ಲ. ಶಿವಕುಮಾರ್, ದಿಸ್ ಇಸ್ ದ ಡೇರ್. ಕನ್ನಡದವ್ರು ಕೊಡ್ತಾರೆ, ಹೋಗ್ ಮಗ. ಹೋಗ ಹೋಗ, ಏಯ್ ಟೀ ಇಸ್ಕೊ ಬರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಯಪ್ಪ ಕೇಳಬಿಟ್ನಲ್ಲ. ಎಂತ ಏನ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ ನೋಡಕ್ಕೆ. ಏನೆಲ್ಲ ಪರಿಸ್ಥಿತಿ ಟಿಕೆಟ್ಸ್ಗೆ ನೀವೇ ನಿಂತು ಫೋಟೋ ತೆಗೆಸ್ಕೊಂಡು ತಗೋಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಆನಿವರ್ಸರಿ ವ್ಲಾಗ್. ಹ್ಯಾಪಿ ಆನಿವರ್ಸರಿ ಟು ಮಗಳೇ. ನಮ್ಮ ಆನಿವರ್ಸರಿಗೆ ವಿಶ್ ಮಾಡ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ವಿಶ್ ಮಾಡ್ತಾ ಇದ್ದೀರಾ. ನಾವು ತಿರುಪತಿಲಿ ಇದೀವಿ, ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಆದಷ್ಟು ಬಂದ ತಕ್ಷಣ ರಿಪ್ಲೈ ಮಾಡ್ತೀವಿ. ನಾವು ದರ್ಶನಕ್ಕೆ ನಾಳೆ ಹೋಗ್ತೀವಿ, ತಿರುಪತಿ ದೇವ್ರ ದರ್ಶನಕ್ಕೆ. ಇವತ್ತು ಇಲ್ಲೇ ಕೆಳಗಡೆ ಇರೋ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಟಿಕೆಟ್ಸ್ ತಗೋಬೇಕು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿ ಜೊತೆ ದೇವರುಗಳನ್ನ ನೋಡ್ಕೊಂಡ್ ಬರೋಣ, ಆಶೀರ್ವಾದ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ಗೈಸ್. ಅಂಡ್ ನಾವೀಗ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ರೂಮ್ ಮಾಡಿದ್ವಿ. ಫ್ರೆಶ್ ಅಪ್ ಆಗಿ ಈಗ ಹೋಟೆಲಿಗೆ ಬಂದಿದ್ದೀವಿ. ತಿಂಡಿ ಮಾಡಿ ಮೇಲೆ ಹೋಗಿ 2 ದೇವಸ್ಥಾನಗಳು ನೋಡಬೇಕು. ಸೊ ಈಗ ಫಸ್ಟ್ ತಿಂಡಿ ಮಾಡಕ್ ಬಂದಿದ್ದೀವಿ. ಅಂಡ್ ನಮ್ಮ ಬಸ್ ಇದೆ, ಸಕಲಾಗಿದೆ ಬಸ್. ಇದ್ರ ಜೊತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಆಗ್ತದೆ. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ, ಒಳಗಡೆ ಹೊಸ ಥರ ಇದೆ ಎಲ್ಲ. ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾವು ಈ ರೆಸ್ಟೋರೆಂಟ್ಗೆ ತಿಂಡಿಗೆ ಬಂದಿದ್ದೀವಿ. ತಿಂಡಿ ಮಾಡಕ್ಕೆ ಹೋಗ್ಬೇಕು. ಎಲ್ಲೋದ್ರ ಮೇಲೆ ಎಲ್ಲ ಹೋದ್ರು ಅಂತೀನಿ. ಲೇಡೀಸ್ ಎಲ್ಲ ಸೇರಿಕೊಂಡು ಹೂವು ತಗೋತಾರೆ, ನೆಗೋಷಿಯೇಟ್ ಮಾಡಿಬಿಟ್ಟು. ಮಲ್ಲಿಗೆ ಹೂವು, ಗಗನಿಗೆ ಹೂವು ಅಂದರೆ ತುಂಬ ಇಷ್ಟ. ಸುಮ್ಮನೆ ನಿಂತ್ಕೊಳ್ಳೋದು, ಏನು ಗೊತ್ತಿರೋ ನನಗೆ ಮಾತಾಡ್ತಾನೆ ಎಲ್ಲ. ಗೈಸ್, ನಾವಿಲ್ಲಿ ತಿಂಡಿ ಮಾಡ್ತಾ ಇಲ್ಲ, ಸಿಕ್ಕಾಬಿಟ್ಟೆ ರಶ್ಶು. ಅರ್ಧ ಗಂಟೆ ಕಾಯ್ಬೇಕಂತ ತಿಂಡಿಗೆ. ಬೇರೆ ಎಲ್ಲರೂ ಹೋಗೋಣ ಜನ ಇಲ್ದರ ಕಡೆ ಅಂತ ಹೋಗ್ತಾ ಇದೀವಿ. ನಮ್ಮದು ಬಸ್ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ಒಂದು ಕೊಳಗ ಏನು ಕೊಟ್ಟಿಲ್ಲ, ಕೊಳಗಿಂತ ಒಂಚೂರು ಕಮ್ಮಿ, ನಾರ್ಮಗಿಂತ ಜಾಸ್ತಿ. ತಿಂಡಿ ಮಾಡಿ ಕಾಫಿ ಕುಡಿತಾ ಇದೀವಿ, ಶುಗರ್ಲೆಸ್ ಕಾಫಿ. ತಿರುಪತಿ ಬಂದು ಶುಗರ್ಲೆಸ್ ಪ್ಲಸ್. ಶಿವಕುಮಾರ್, ಫೋಕಸ್ ಆಯ್ತಲ್ಲ ಕಣ ನೀನು ಈಗ. ಅದೇ ಹೆಂಗೆ ಇದೈತಿ ಸೆಟ್ಟಿಂಗು. ಗೈಸ್, ನಾವೀಗ ತಿಂಡಿ ಮಾಡಿ ಮೊದಲನೇದು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಪದ್ಮಾವತಿ ದೇವಸ್ಥಾನ ಹತ್ರ ಹೋಗಿದ್ವಿ, ಸಿಕ್ಕಾಬಿಟ್ಟೆ ರಶ್ ಇತ್ತು ಗೈಸ್. ಅದಕ್ಕೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ನಮ್ಮ ಡ್ರೈವರು, ಮಾಲೆ ಹಾಕ್ಸ್ಕೊಂಡಿದ್ದಾರೆ ಸ್ವಾಮಿಗಳು. ಇವರೇ ಎಲ್ಲ ನಮ್ಗೆ ರೌಂಡ್ ಹೊಡಿಸ್ತಾರೆ ಇಲ್ಲಿ ದೇವಸ್ಥಾನಗಳಿಗೆ. ನಮ್ಮ ಬಸ್ ಅಯ್ಯೋ ಯಾರು ಕೇಳಲ್ಲ, ಹೆಲ್ಮೆಟ್ಗೆ ಕೇಳ್ತಾ ಇಲ್ಲ. ಗೈಸ್, ನಮ್ಮ ಮೈಸೂರು ಅಷ್ಟೇ ಅಲ್ಲ, ಇಲ್ಲೂ ಆನೆಗಳು ರೋಡಲ್ಲಿ ಹೋಯ್ತಾವ ನೋಡಿ. ರೇಣಿಗುಂಟ ಅಲ್ಲಿ ಆನೆ ಸವಾರಿ. ಏನಕ್ಕೆ ಏನು ನಡೀತಾ ಇದೆ ಗೊತ್ತಿಲ್ಲ ನಮಗೆ. ತಿರುಪತಿ ಬಂದ್ಬಿಟ್ವಾ, ಇಲ್ಲೇ ಪಕ್ಕದಲ್ಲಿ. ಹಾಂ, ತಿರುಪತಿಲಿ ಇದೀವಿ ಗೈಸ್ ನಾವೀಗ, ರೇಣಿಗುಂಟ ಪಕ್ಕ. ಸಖತ್ತಾಗಿ ಹೋಗ್ತಾ ಇದೆ ರೋಡಲ್ಲಿ, ಸೈಲೆಂಟಾಗಿ. ಇಲ್ಲ, ಇಷ್ಟು ಟ್ರಾಫಿಕಲ್ಲಿ ಹೆಂಗೆ ಹೋಯ್ತಾವ ನೋಡು. ಅಯ್ಯೋ, ಫೋನ್ ಇಟ್ಟೋಗ್ಬೇಕು ಗೈಸ್. ಅದಕ್ಕೆ ನಾವು ಗೋವಿಂದರಾಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫೋನ್ ಇಟ್ಟೋಗೋಣ. ಫೋನ್ ಇಸ್ಕೆಲ್ಲರೂ ಎಲ್ಲರೂ ತಗೊಳಂಗಿಲ್ಲ. ಫೋನ್ ಇಡಿ ಎಲ್ಲ. ನಡ್ರಿ ಗೋವಿಂದರಾಜು ದೇವಸ್ಥಾನ ಹೋಗಿದ್ವಿ. ಫೋನ್ ತಗೋಗಿರ್ಲಿಲ್ಲ. ಫೋನ್ ತಗೋದಿರೋ ಕಾರಣ ಪ್ಲೀಸ್ ಸ್ವಿಚ್ ಆಫ್ ಯುವರ್ ಸೆಲ್ ಫೋನ್ ಅಂತ ಇದೆ ಇಲ್ಲೂ. ನೋಡೋಣ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಫೋನ್ ಕೊಟ್ಬಿಟ್ಟಿದ್ವಿ. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲಿ ಇದು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ವಿ ಗೈಸ್ ನಾವು ಇವಾಗ. ಅಲ್ಲೇ ಒಂದು 5 ಟೆಂಪಲ್ ಅಲ್ಲ, ಒಂದೇ ಕಡೆ 5 ದೇವ್ರು ನೋಡಿದ್ವಿ. ಈಗ ಇದು 2ನೇ ಟೆಂಪಲ್ ನಾವು. ಗೈಸ್, ಫುಲ್ ಖುಷಿ ವಿಚಾರ.
ನೋಡಿ ಗೈಸ್ ನಾನು ವಾಚ್ ಹಾಕೊಂಡು ಮಿಂಚ್ತವ್ರೆ. ವಾಚ್ ಹಾಕೊಂಡು ಸುತ್ತಾ ಇದೀನಿ ಆನಿವರ್ಸರಿ ದಿನ. ಎಸ್ ಗುಡ್. ಇವತ್ತು ಈ ವಾಚ್ ಫುಲ್ ಕಡೆ ಬಂದಿದೆ, ಇನ್ಮೇಲೆ ಫುಲ್ ಹಾಕ ಮುಂಚಿದೆ. ನಾವೀಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ ಗೈಸ್, ನೋಡ್ಕೊಂಡು. ತಿರುಪತಿಲಿರೋ ಇಸ್ಕಾನ್ ಟೆಂಪಲ್ ಇದೆ ನೋಡಿ, ತಿರುಪತಿಲಿರೋ ಇಸ್ಕಾನ್ ಟೆಂಪಲ್. ಯಾರ್ಯಾರು ಬಂದಿಲ್ಲ ಇಲ್ಲಿಂದ ನೋಡ್ಕೊಬಿಡಿ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನೀನು ಫಸ್ಟ್ ಟೈಮ್ ಅಮ್ಮ? ನಡಿ ಗೈಸ್, ನಾವೀಗ ಇಸ್ಕಾನಲ್ಲಿ ಕೃಷ್ಣ ದರ್ಶನ ಮಾಡಿಕೊಂಡು ಖಾರ ಪೊಂಗಲ್ ಕೃಷ್ಣ ದರ್ಶನ ಮಾಡಿದ್ವಿ. ಕೃಷ್ಣ ರಾಧೆ ದರ್ಶನ ಮಾಡಿ ಆಚೆ ಬಂದಿದ್ದೀವಿ. ಇವ್ರ ಪ್ರಸಾದಕ್ಕೆ ಸಾಲು ನಿಂತಿದೆ ನೋಡಿ, ಸರತಿ ಸಾಲು. ಪ್ರಸಾದ ಇಸ್ಕೋಬೇಕು. ನಮಗೆಲ್ಲ ಸೇರಿ ಗಗನ ಇಸ್ಕೋತಾಳೆ. ಮಾ ಪ್ರಸಾದ ಖಾರ ಪೊಂಗಲ್ ಚೆನ್ನಾಗಿದೆ. ಇಸ್ಕಾನ್ ಟೆಂಪಲ್ ಪ್ರಸಾದ ಯಾವಾಗಲೂ ಚೆನ್ನಾಗಿರುತ್ತೆ. ಎಲ್ಲ ಸವಿತಾ ಇದ್ದಾರೆ. ಹೆಂಗಿದೆ? ಚೆನ್ನಾಗಿದೆ. ಕೃಷ್ಣ ಪರಮಾತ್ಮಂದು. ಹಾಂ, ಕೃಷ್ಣ ಪರಮಾತ್ಮಂದು ಪ್ರಸಾದ ಚೆನ್ನಾಗಿದೆ. ಕೃಷ್ಣ ಪರಮಾತ್ಮ ಭಗವಂತ. ಗೈಸ್, 3-4 ದೇವ್ರು ನೋಡಿದ್ಮೇಲೆ ಈಗ ಇವತ್ತಿನ ಕಷ್ಟಕರವಾದ ಕೆಲಸಕ್ಕೆ ನಾವು ಬಂದಿದ್ದೀವಿ. ಏನು ಅಂದರೆ ಲಾಸ್ಟ್ ಬ್ಲಾಗಲ್ಲ ಇದನ್ನೇ ಹೇಳಿದ್ದು, ಇಲ್ಲೆಲ್ಲ ನಿಂತು ವೇಸ್ಟ್ ಆಗುತ್ತೆ ಟೈಮ್ ನಮ್ದು ಆ್ಯನಿವರ್ಸರಿ ದಿನ ಅಂತ. ನಾಳೆ ದರ್ಶನ ಮಾಡೋಕ್ಕೆ ಇವತ್ತು ನಾವು ಟಿಕೆಟ್ಸ್ ತಗೋಬೇಕು. ಆ ಟಿಕೆಟ್ಸ್ ತಗೊಳಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಟಿಕೆಟ್ಸ್ ದೊಡ್ಡ ಅವಾಂತರ ಆಗಿದೆ ಗೈಸ್. ಏನು ಅಂದರೆ ನಾವು ಟಿಕೆಟ್ ಬುಕ್ ಮಾಡ್ತಿದ್ವಿ, ಅದು ಸ್ಪೆಷಲ್ ದರ್ಶನದ್ದು 300 ರೂಪಾಯಿ ಟಿಕೆಟ್ಸ್ ಇದೆ. ಅದು ಒಂದು ಅಕೌಂಟ್ಗೆ 6 ಟಿಕೆಟ್ ಬುಕ್ ಮಾಡೋಕ್ಕಾಗೋದು. ನಾನು 6 ಟಿಕೆಟು, ಸಚಿನ್ 4 ಟಿಕೆಟ್ ಬುಕ್ ಮಾಡ್ತಿದ್ರು. ಆವಾಗ ಸಚಿನ್ದು ಬುಕ್ ಆಯಿತು, ನಂದು ಬುಕ್ ಆಗಲಿಲ್ಲ. ಅದಕ್ಕೆ ಇವಾಗ ಮಿಕ್ತವ್ರು ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಿದ್ವಿ. 50 ಕಿಲೋಮೀಟರ್ ನಿಂತ್ಕೊಳ್ಳಿ. 50 ಕಿಲೋಮೀಟ್ರ್ ಬೆಟ್ಟ ನೋಡಿ. ಕ್ಯೂ ಒಳಗಡೆ ಎಂಟ್ರಿ ಆದ್ವಿ ಗೈಸ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಲು ಕೊಡ್ತಾ ಇದ್ದಾರೆ. ಕ್ಯೂ ನಿಂತ್ಕೊಳ್ಳೋಕೆ ಶಕ್ತಿ ಬರಲಿ ಅಂತ ಕಣಪ್ಪ. ಸಕ್ಕರೆ ಹಾಕಿಲ್ವಾ? ಸಕ್ಕರೆ ಹಾಕೋರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಶಕ್ತಿ ಬರಲಿ ಅಂತ. ಅದಕ್ಕೆ ಹಾಲು ಕೊಟ್ಟವ್ರು ನೋಡಿ. TTD 150 ml, ಅದರಲ್ಲಿ 50 ml ಕಮ್ಮಿ ಹಾಕೋರೆ, 100 ml ನೋಡಿ. ಹಿಂಗೆಲ್ಲ ಲೋಟ ಎಷ್ಟು ಹೋಗೋರೆ. ಇದೆಲ್ಲ ಡಸ್ಟ್ಬಿನ್ ಮಾಡೋರು ಏನು ನೋಡಬೇಕು. ಕ್ಯೂ ನೋಡಿ ಗೈಸ್. ಅಯ್ಯಪ್ಪ, ಇಲ್ಲಿಂದ ಅಲ್ಲೆಲ್ಲೋ ಇದೆ ಕ್ಯೂ ಅಲ್ಲಿ. ನಮಗೆ ಪ್ರಸಾದ ಸ್ಪಾನ್ಸರ್ ಮಾಡ್ತಾರೆ. ಶಿವಕುಮಾರ್, ದಿಸ್ ಇಸ್ ದ ಡೇರ್. ಊಟಗಳ್ಳಿ ಗಂಡಿಗೆ ಇವತ್ತು ನಾವು ಡೇರ್ ಕೊಡ್ತಾ ಇದೀವಿ ತಿರುಪತಿಲಿ. ಬಾರ ಏನಾಗಲ್ಲ. ಇಲ್ಲ ಕನ್ನಡದವ್ರಿಗೆ ಕೊಡ್ತಾರೆ. ಹೋಗ್ ಮಗ. ಅಣ್ಣ ದೊಡ್ಡ ಅಣ್ಣ, ನಮ್ ದೊಡ್ಡ ಅಣ್ಣ ಇವತ್ತು. ಹೋಗ ಏನಾಗಲ್ಲ. ಹೋಗ ಟೀ ಇಸ್ಕೊ ಬರ್ಬೇಕು. ನಮ್ಗೆ ನಾವು ಕುಡಿತೀವಿ. ನಾ ಡೌಬೆಲ್ಲ ಬೇಡ, ಹೋಗಿಸ್ಕೊ ಬಾ. ಹೋಗೋ, ಖಾಲಿ ಆಗೋಯ್ತು. ಹೋಗೋ, ಪ್ರಾಕ್ಟೀಸ್ ಮಾಡ್ತಾ ಬೇಕಾದ್ರೆ ಹೋಗ್ಬಿಟ್ಟು ಹಿಂಗ್ ಚಾಲೆಂಜ್ ಮಾಡ್ತವ್ರೆ ಅಂತ ಬೇಕಾದ್ರೆ ಇಸ್ಕೊ ಬಾ. ಅಷ್ಟಾಗಲ್ಲ ಅಂದ್ರೆ ಹಂಗೆ ಇಸ್ಕೊ ಬಾ. ಎಲ್ಲಿಯವ್ರಂತ ಸ್ವಲ್ಪ ಸೈಡ್ ಮಾಡೋದ. ಯಪ್ಪ ಕೇಳಬಿಟ್ನಲ್ಲ ನಾವು ಹೆಂಗ್ ಕೇಳ್ತವ. ಕೇಳ್ತವನಲ್ಲ ಗುರು ಪಾಪ. ಹೆಂಗೆ ಗೊತ್ತಾಗ್ತಾ ಅಂಟಿ ಟೀ ಕೊಡಿ, ಅಲ್ಲಿ ವಿಡಿಯೋ ಮಾಡ್ತಾವ್ರೆ. ಕೇಳಬಿಟ್ನಲ್ಲ, ಇಸ್ಕ ಬತ್ತ ಅನ್ಕಣೋ. ಯಪ್ಪ ಯಪ್ಪ, ವಿನ್ನರ್.
ನಿಮ್ಗೆ ಕೆಲಸ ಸರ್ ಅಂತಾರೆ ಏನಂತ ಹೇಳು ಸಬಾಸ್ ಟೀ ಬೇಕು ಕಂಗ್ರ್ಯಾಚುಲೇಷನ್. ಕನ್ನಡದವರು ಟೀ ಬೇಕು ನಮ್ಗೆ ಅಂತ ಅಂದೆ ಚಾಲೆಂಜ್ ಮಾಡ್ದವ್ರಿಗೆ ಏನಂದಿಲ್ಲ ಫಸ್ಟ್ ಹೋದ್ನಾ ನೀವು ಕನ್ನಡದವರ ಅಂತ ಅಂದೆ ಕನ್ನಡದವರ ಕನ್ನಡದವರು ಇಲ್ಲಿ ಹಿಂಗ್ ಹೋಗ್ಬಿಟ್ಟು ಕನ್ನಡದವ್ರ ಕನ್ನಡದವರ ಅಂತ ಇನ್ನೇನಪ್ಪ ಮೊದಲು ಮನೆಗೂ ಇಸ್ಕೊಂಬಿಟ್ಟ ಗೈಸ್. ನಿಮಗೆ ಗೆದ್ದಿದ್ದೀನಿ ಅಂತ ತೋರ್ಸ್ಕೊಳಕ್ಕೋಸ್ಕರ ಹೋಗಿ ಇಸ್ಕೊಂಬಿಟ್ಟ. ಮಾಡಿದ್ರು ತಪ್ಪು ಕಮೆಂಟ್ ಸೆಕ್ಷನ್ ಅಂತ ಇವತ್ತು ಫುಲ್ ಶಿವಕುಮಾರ್ ಶಿವಕುಮಾರ್ ತಪ್ಪು. ಜೈ ಶಿವಕುಮಾರ್, ಬಿಗ್ ಫ್ಯಾನ್ ಆಫ್ ಶಿವಕುಮಾರ್. ಹೇಳು ಆಮೇಲೆ ಏನಾಯ್ತು ಏನಂದ್ರು ಕೊಟ್ಟು ಕಳಿಸ್ತು. ಕರ್ನಾಟಕದವ್ರ ಒಳ್ಳೆ ಟೇಸ್ಟ್ ಮಾಡಿ ಹೆಂಗೈತೆ ಹೇಳು. ನಾನು ಕರ್ನಾಟಕದವನೇ ಅಂತಂದ್ರು. ಆಮೇಲೆ ಟೀ ಎಲ್ಲ ನೀವೇ ಕುಡಿತಾ ಇದ್ದೀರಾ ನೀವೇ ಕುಡಿತಾ ಇದ್ದೀರಾ ಆಮೇಲೆ ಹಂಗಲ್ಲ ಕಣ, ಟೀ ಎಲ್ಲ ಕುಡಿತಾ ಇದ್ದೀರಾ ಅಂತ ಅಂದ್ರು. ಟೀ ಕುಡಿದಿದ್ದು ಬೇಕಂದ್ರು ಕುಡಿ ಅಂದೆ. ಯಪ್ಪ ಊಟ ಮಗ. ಗೋವಿಂದ ಗೋವಿಂದ ಗೋವಿಂದ. ಗೈಸ್ ಪರವಾಗಿಲ್ಲ, ತುಂಬಾ ಹೊತ್ತು ನಮ್ಗೆ ಬೋರ್ ಆಗಿಲ್ಲ. ಹಾಫ್ ಅನ್ ಅವರ್ ಕುತ್ಕೊಂಡ್ವಿ, ಆಮೇಲೆ ಲೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿ ನೋಡಿ ಕ್ಯೂ ಎಲ್ಲಿದೆ ಅಂತ. ಇದನ್ನ ಬೇಯಿಸಿ ನಾವು ಟಿಕೆಟ್ ತಗೋಬೇಕು. ನಾವು ಆ ಕಡೆ ಹೋಗಿ ಇಷ್ಟಿದೆ ಸಾಲು ಹೋಗಿ ಸಿಕ್ಕಾಪಟ್ಟೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗಂತೂ ಇದು. ಈ ಥರ ರಶಲ್ಲಿ ದರ್ಶನಕ್ಕೆ ಒಂದಿನ ಮುಂಚೆ ಟಿಕೆಟ್ ತಗೋತಾ ಇರೋದು. ಹೆಂಗ ಏನೋ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ. ನೋಡಕ್ಕೆ ಏನೆಲ್ಲ ಪರಿಸ್ಥಿತಿ ವೆಂಕಟೇಶ್ವರ ಸ್ವಾಮಿ ನೋಡೋಕ್ಕೆ ಏನು ಹಿಂಗಾಗ್ಬಿಟ್ಟಿದ್ದೀವಿ ಅಪ್ಪ. ಇಲ್ಲ ನಮ್ಗಿಂದ ಜನನೇ ಇಲ್ಲ, ನಮ್ಮ ಮುಂದೆ ಇಷ್ಟು ಜನ ಅವ್ರೆ. ಬೇಗ ಬನ್ನಿ. ನಾವು ಎಷ್ಟೊತ್ತು ಬಂದು 12ವರೆಗೆ ಬಂದ್ವಿ. ನಾವು ಎಷ್ಟೊತ್ತು ಬಂದಿರ್ಬೇಡ ಮುಗಿತಾನೆ ಇಲ್ಲ ಗೈಸ್, ಮುಗಿತಾನೆ ಇಲ್ಲ. ಎಷ್ಟೊತ್ತಾಯ್ತು ನಾವು ಕ್ಯೂ ನಿಂತು ಎಷ್ಟೊತ್ತಾಯ್ತು ನಾವು? 1:30 ಗಂಟೆ ಆಯ್ತಾ? ನಾವು 12:45 ಬಂದಿದ್ದೆ. ಟೈಮ್ ಎಷ್ಟೀಗ? ಸಮಯ 2:15. ಇಲ್ಲ 1 ಗಂಟೆ ಕರೆಕ್ಟಾಗಿ ನಾವು ನಿಂತದ್ದು. 1 ಗಂಟೆ 1:15 ಗಂಟೆ ಆಯ್ತು ಗೈಸ್ ನಿಂತು. ಇನ್ನು 1:15 ಗಂಟೆಗೆನೆ ಏನೋ ಆಗೋಯ್ತು ಅಂತ ಹೇಳ್ತಾರೆ. ಅಂದ್ರೂ ನಮ್ಗೆ ಹೊಸದಲ್ವಾ. ನಾನೇನು ಕ್ಯೂವಲ್ಲಿ ನಿಂತಿರ್ತೀನ. ಬೆಂಗಳೂರಲ್ಲ ನಿಂಗೆ ಅಭ್ಯಾಸ ಇರ್ತದೆ ನಮಗೆ. ಕೊನೆಗೂ ಬಂತು ಗೈಸ್. ಯಪ್ಪ ಬಂದಿಲ್ಲ ಗೈಸ್, ಅಲ್ಲೂ ಟ್ವಿಸ್ಟ್ ಐತೆ. ಒಂದು 6 ರೌಂಡ್ ಹ್ಞೂ. ಸರ್ವದರ್ಶನಂ ಕೌಂಟರ್. ಸರ್ವದರ್ಶನಕ್ಕೆ ಟಿಕೆಟ್ ಸಿಗೋದು ಲಕ್ಷಣ ಕಾಣ್ತಾ ಇದೆ. ಯಪ್ಪ ಇವಾಗ ಬೆಳಗ್ಗೆ ನೋಡ್ತಾ ಇದೀವಿ ನಾವು. ಗೈಸ್ ಕೊನೆಗೂ ಬಂದಿದ್ದೀವಿ. ಇಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಸರ್ವದರ್ಶನ ಟಿಕೆಟ್ ತೊಗೋಬೇಕು. ಆಧಾರ್ ಕಾರ್ಡ್ ತೆಗಿದ್ದೀವಿ. ಇಷ್ಟು ರಶ್ ಇದೆ ನೋಡಿ. ಅಯ್ಯೋ ಈ ರಶಲ್ಲಿ ನಾವು ಟಿಕೆಟ್ ತೊಗೋತಾ ಇದೀವಿ ಎಲ್ಲ ಒಟ್ಟಿಗೆ ನಾಳೆ ದರ್ಶನಕ್ಕೆ. ಓ ಸಿಕ್ಕಿತಮ್ಮ. ತುಂಬಾ ಕಷ್ಟ ಆಗ್ಲಿಲ್ಲ, ನಮ್ ಟಿಕೆಟ್ಸ್ ನಮಗೆ ಸಿಕ್ತು. 2 hours 40 minutes ನಿಂತಿದೀವಿ ಲೈನಲ್ಲಿ. ತುಂಬಾ ಕಷ್ಟ ಆಗ್ಲಿಲ್ಲ ಅಂತೆ. ನಾನ್ ಡ್ಯಾನ್ಸ್ ಮಾಡ್ತಿರೋದು ನೋಡಿದ್ದೆ. ಇಲ್ಲಿ ತೋರ್ಸಮ್ಮ ಟಿಕೆಟ್ಸು. ಹಿಂಗ್ ತೋರ್ಸು. ಟಿಕೆಟ್ ಸಿಕ್ತು. ನಾಳೆ ಸರ್ವದರ್ಶನ ಟಿಕೆಟ್ ಗೈಸ್, ಸಿಕ್ತು. ನಿಮ್ ಟಿಕೆಟ್ಸ್ಗೆ ನೀವೇ ನಿಂತು ಫೋಟೋ ತೆಗೆಸ್ಕೊಂಡು ತಗೋಬೇಕು. ನಿಮ್ ಆಧಾರ್ ಕಾರ್ಡ್ ಕೊಟ್ಟು ತಗೋಬೇಕು. ಯು ಕಾಂಟ್ ಸ್ಕ್ಯಾಮ್ ಇಟ್. ಕಾಪಿನೇ ಸಾಕು, ಹಾರ್ಡ್ ಕಾಪಿ ಬೇಕಂತ ಸಾಕು. ಅಯ್ಯಪ್ಪ. ಫೋನ್ ಕೊಟ್ಟರೆ ಸಾಕು, ಅವರೇ ತೋರಿಸ್ತಾರೆ. ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಊಟಕ್ಕೆ ಬಂದಿದ್ದೀವಿ ಗೈಸ್. ಅನ್ನ ದಾಸೋಹಕ್ಕೆ. ಈ ಬಾಳೆಲೆ ಊಟ, ಅನ್ನದಾಸೋಹ. ನಾನು ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ಬಾಳೆಲೆ ಊಟ ನೋಡ್ತಾ ಇರೋದು. ಅಲ್ಲ ನೀನು ನೋಡಿಯಮ್ಮ ಬಾಳೆಲೆ ಊಟ ಫಸ್ಟ್ ಟೈಮ್. ವೆರಿ ಗುಡ್. ಶುರುವಾಯಿತು. ಇದು ಸ್ವೀಟ್ ಪೊಂಗಲ್ ಹಾಕಿದ್ದಾರೆ. ಇದೇನೋ ಚಟ್ನಿ ಥರ ಹಾಕಿ. ಏನಿದೆ ಶೌರ್ಯ ಏನಿದು? ತುಂಬ ಖಾರ ಇದೆ. ಚಟ್ನಿ ಥರ ಇದೆ This is so good. ಗೈಸ್. ನಾವು ಪದ್ಮಾವತಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಸೊ ಒಂಚೂರು ಬ್ಲಾಗ್ ಮಾಡಿಲ್ಲ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ವಿ. ನಿದ್ದೆ ಅಲ್ಲೇ ಅರ್ಧ ಮಾಡ್ಕೊಂಡು ದೇವರ ದರ್ಶನ ತುಂಬಾ ಸಕ್ಕತ್ತಾಗಿತ್ತು. ದೇವಸ್ಥಾನ ಅಂತ ನೆಕ್ಸ್ಟ್ ಲೆವೆಲ್ ಅಲಂಕಾರ ಮಾಡಿದ್ರು. ಸಖತ್ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಬಟ್ ನಿಮ್ಗೊಂದು ವಿಚಾರ ಹೇಳ್ಬೇಕು. ಝೂಮ್ ಮಾಡೋ ಒಂಚೂರು ಕಾಣಿಸಲ್ಲ ನೋಡಿ. ಕಾಣಿಸ್ತಾ ಇಲ್ವಾ? ಹಾಂ ಕಾಣಿಸ್ತು. ಕಾಣಿಸ್ತಿದೆ. ಆಲ್ಚಕಾಲ್ ಯಾರು ಸ್ಮೋಕಿಂಗ್, ಆಲ್ಚಕಾಲ್ ಆ್ಯಂಡ್ ನಾನ್ ವೆಜ್ ಫುಡ್ಸ್ ಆರ್ ಪ್ರಾಹಿಬಿಟೆಡ್ ಇಯರ್. ಆಲ್ಚಕಾಲ್ ದಯವಿಟ್ಟು ಯಾರು ಕುಡಿಬೇಡಿ, ನಮ್ಮ ಒಂದು ವಿನಂತಿ. ನಡ್ರಿ, ಈಗ ನಾವು ಇಲ್ಲೊಂದು ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಶ್ವರನ ದೇವಸ್ಥಾನ.
ಈಶ್ವರನ ಅಲ್ಲ, ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೊಂದು ತಿರುಪತಿ ಔಟ್ಸ್ಕಟ್ಸಲ್ಲಿರೋ ದೇವಸ್ಥಾನ ಇದು. ಸೊ ಇದೊಂದು ಇವತ್ತಿನ ಕೊನೆ ದೇವಸ್ಥಾನ ಇದು ನಾವು ನೋಡ್ತಾ ಇರೋದು. ಹಾಂ, ಇವತ್ತಿನ ಕೊನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಏನು ಅನಿಸ್ತದೆ ಇವತ್ತಿನ ದಿನದ ಬಗ್ಗೆ ನಿಮಗೆ? ಖುಷಿ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ ಬೋರ್. ನಿಮ್ಗೆ ಏನು ಅನಿಸ್ತಾ ಇದೆ? ಚೆನ್ನಾಗಿದೆ. ಆಮೇಲೆ ನೋಡ್ಬೋದು. ಚೆನ್ನಾಗಿದೆ. ಇನ್ನೂ 4-5 ಥರ ದೇವಸ್ಥಾನ ಕರ್ಕೊಂಡ್ರೆ ನಾನು ನೋಡ್ತೀನಿ 12 ಗಂಟೆವರೆಗೂ ನೋಡ್ತೀನಿ. ಅಷ್ಟು ಪವರ್ ಐತೆ. ಬಂದಿರೋದೇ ನೋಡೋಕ್ಕೋಸ್ಕರ ಎಂಜಾಯ್ ಮಾಡಬೇಕು. ಎಲ್ಲ ರೂಮಲ್ಲಿ ರಘುಸ್ವಾಮಿ ಕೊಟ್ರೆ ಪ್ರಯೋಜನ. ನಡ್ರಿ ಆಯ್ತು. ಯಪ್ಪ ಮುಗಿತು ಇವತ್ತಿನ ಜರ್ನಿ. ಬೆಳಗ್ಗೆ ಹೊಂಟಾಗ 1 ಗಂಟೆ, ಈಗ 9 ಗಂಟೆ ಗೈಸ್. ಆಲ್ಮೋಸ್ಟ್ 9 ಗಂಟೆ. ಅಯ್ಯೋ ಕತೆ ಸಾಕಾಯ್ತು ಇವತ್ತು. ವಾಟ್ ವಾಸ್ ಬೆಸ್ಟ್, ವಾಟ್ ವಾಸ್ ನಾಟ್ ಬೆಸ್ಟ್ ಅನ್ನೋದು ಗೊತ್ತಿಲ್ಲ, ಬಟ್ ಗಾಡಿ ವಾಸ್ ಬೆಸ್ಟ್. ಗಾಡಿ ಇಸ್ ರಿಯಲಿ ಬೆಸ್ಟ್. ಅಲ್ಲ, ಸೀಟ್ ಇದ್ರೆ ಮುಂದೆಗಡೆ ಕರ್ಕೊಂಡು ಬಂದಿದ್ದೀವಿ. ಸ್ಪೇಷಿಯಸ್. ಗೈಸ್ ನಾವೀಗ ರೇಣುಗುಂಟ ರೈಲ್ವೆ ಸ್ಟೇಷನ್ ಹತ್ರ ಸುಮ್ಮನೆ ಅಡ್ಡಾಡಕ್ಕೆ ಅಂತ ಬಂದಿದ್ದೀವಿ. ಇಲ್ಲೇ ರೂಮ್ ನಮ್ಮ ಹತ್ರ ಇರೋದು. ಹಾಂ, ಇಲ್ಲಿ ನೋಡಿ ಅಡ್ಡಾಡ್ತಾರೆ. ಹಾಂ, ನಾವೆಲ್ಲ ಜೊತೆಗೆ ಇದ್ವಾ? ನೀ ಸ್ವಲ್ಪ ಮುಂದೆ ಹೋದ್ರಿ, ನಾವೆಲ್ಲ ಜೊತೆಗೆ ಇದ್ವಿ. ಸ್ವಲ್ಪ ಮುಂದೆ ಹೋದ್ರಿ. ಅದೇ ಮಲ್ಕೊಂಡಿರೋದೇ. ಇವರು ಬುದ್ಧಿ ಹೇಳ್ಕೊಂಡಿದ್ದೀನಿ. ಸುಮ್ಮನೆ ಅಡ್ಡಾಡ್ತಾ ಇದೀವಿ ಗೈಸ್. ಇವಾಗ ಮಲ್ಕೋಬೇಕು. ಕೂತ್ಕೊಂಡ್ರೆ ಹಾಕ್ಬೋದು ಮಗ. ಪಕ್ಕ ಹಾಕ್ತಾರೆ, ಮನಿ ಕಂಡ್ರೆ ಪಕ್ಕ ಹಾಕ್ತಾರೆ. ಡಬ್ಬಲ್ ಹಾಕ್ಬೋದು. ಗೈಸ್, ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ನಾಳೆ ಆ್ಯಕ್ಚುಲಿ ನಾವು ದರ್ಶನ ಮಾಡಕ್ಕೆ ಹೋಗೋದು, ಶ್ರೀನಿವಾಸ ದರ್ಶನ ಮಾಡಕ್ಕೆ ಹೋಗೋದು. ಸೊ ನಾಳೆ ಬ್ಲಾಗಲ್ಲಿ ಇನ್ನೂ ನಿಮಗೆ ಸಖತ್ತಾಗಿ ಸಿಗ್ತೀವಿ. ಸಿಗ್ತೀವಿ. ಅಂಟಿಲ್ ದೆನ್, ಬಾಯ್.